2028 ರೆಡಿ ಇದ್ದೀನಿ ನಾನು. ನೀವು ರೆಡಿ ಇದ್ದೀರಾ ಇಲ್ಲ? ನಾನ್ ರೆಡಿ ಇದ್ದೇನೆ. 51,000 ಓಟ್ ಅಲ್ಲ, 51,000 ಓಟ್ ಅಲ್ಲ. ಇವತ್ತೇನಾದ್ರೂ ನಾನೇನು 70,000 ಓಟ್ ನೀವು ಇಟ್ಕೊಂಡಿದ್ರೆ ನನ್ಗೆ ಯಾರೋ ಅವಶ್ಯಕತೆ ಇಲ್ಲ, ನೀವೇ ಸಾಕಾಗಿತ್ತು. 51,000 ಓಟ್ ಇರೋದ್ರಿಂದ ನನ್ನ ಎಲೆಕ್ಷನ್ ಬರಲ್ಲ, ನಾನು ರೀಕೌಂಟಿಂಗ್ ನಾನೇ ಗೆಲ್ಲೋದು. 2.5 ವರ್ಷ ನಾನೇ MLA ಇರೋದು, ನನ್ನ ಎಲೆಕ್ಷನ್ 2.5 ವರ್ಷ ಬರಲ್ಲ. ಯಾರ ಎಲೆಕ್ಷನ್ಗಾಗಿ ಕೈ ಕಾಲಿಡಿದು ಪಕ್ಷವನ್ನ ಸೇರ್ಪಡೆ ಮಾಡ್ಕೊಂತ ಇದ್ದೀನಿ ಅಂದ್ರೆ ನನ್ನ ಕಾರ್ಯಕರ್ತರಿಗಾಗಿ. ಉಡ್ದನಹಳ್ಳಿ ಚಂದ್ರಗೌಡನು ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇದ್ದಿದ್ರೆ PLD ಬ್ಯಾಂಕ್ ಇನಾಮಿನೇಷನ್ ಆಗ್ತಾ ಇತ್ತಾ? ಬಾಳ್ಗೆನಲ್ಲಿ BM ಕೃಷ್ಣಪ್ಪ ಮಗ ರವಿ ಕಾಂಗ್ರೆಸ್ ಬರ್ತಾ ಇದ್ದಿದ್ರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಹರೀಶ ಎಲ್ಲವನೇ ನೀನ್ ಇನಾಮಿನೇಷನ್ ಆಗ್ತಾ ಇದ್ದ? ರವಿ ಬರ್ತಾ ಇದ್ದಿದ್ರೆ ಆಗ್ತಾ ಇದ್ದೇನೆಯಾ? ಎಷ್ಟು ಜನ ಪುಣ್ಯಾತ್ಮರು ಇವತ್ತು ಕಾಂಗ್ರೆಸ್ 51,000 ಓಟ್ ಆದ್ಮೇಲೆ ಗೆದ್ಮೇಲೆ ಮನೆಗೆ ಕೂತ್ಕೊಂಡಿದ್ನ. ಸರ್ಕಾರ ಅದೇ ದುಡ್ಡು ಮಾಡ್ಕೊಂಡು ಮಜಾ ಮಾಡ್ಕೊಂಡು ನಾಳೆ ಎಲೆಕ್ಷನ್ ಬೇಡ ನನಗೆ, ಯಾವನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ಲಿ ಇದನ್ನ ಅಂಜಿ ಇಲ್ಲ. ನಾನು ನನ್ನ ಎಲೆಕ್ಷನ್ ಇದ್ರು ಪುಣ್ಯಾತ್ಮನ ಕೈ ಕಾಲು ಹಿಡ್ಕೊಂಡು ಪಾರ್ಟಿ ಸೇರಿಸ್ಕೊಂಡು ನಮ್ಮ ಪಕ್ಷದ ಲೀಡರ್ಗಳಿಗೆ ಮುಖಂಡರಿಗೆ ಅವಕಾಶ ಕೊಡ್ತಾ ಇದ್ದೀನಿ ನಾನು.